ಇದು ನೋಡಿ ಇವೆಲ್ಲ ಅರ್ಕೆ ಕಟ್ಟಿರುವಂಥದ್ದು ಭಕ್ತಾದಿಗಳು. ಎಲ್ಲ ಒಳ್ಳೇದಾಗಲಿ ಅಂತ ಎಲ್ರಿಗೂ ಕಟ್ತಾಯಿದ್ದೀನಿ. ತಾಯಿ ಒಳ್ಳೇದು ಮಾಡಮ್ಮ ಎಲ್ಲರಿಗೂ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವತ್ತು ಕಂಬ್ಳಿಪುರದಲ್ಲಿರುವಂಥ ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ ತುಂಬ ಫೇಮಸ್. ತುಂಬ ಜನ ಇಲ್ಲಿ ಹರಕೆ ತೀರಿಸ್ಕೊಳ್ಳಲು ಬರ್ತಾರೆ, ತಮ್ಮ ಹರಕೆಗಳನ್ನು ಹೇಳ್ಕೊಳ್ಳಲು ಬರ್ತಾರೆ. ಸೊ ಇಲ್ಲಿ ನಮಗೆ ಒಬ್ಬರು ಫ್ರೆಂಡ್ ಸಿಕ್ಕಿದ್ದಾರೆ. ಬ್ರದರ್, ನಿಮ್ಮ ಹೆಸರು? ಶಿವ ಅಂತ. ಶಿವ, ಓಕೆ. ಸೊ ನೀವು ರೆಗ್ಯುಲರಾಗಿ ಬರ್ತಾ ಇರ್ತೀರಿ ಇಲ್ಲಿ? ಓಕೆ. ಇಲ್ಲಿ ದೇವರು ಪವರ್ಫುಲ್ ಅಂತ ಹೇಳ್ತಾರೆ, ಹೌದಾ? ಪವರ್ಫುಲ್ ಇಲ್ಲ, ನಮಗಂತೂ ತುಂಬ ಒಳ್ಳೆಯದಾಗಿದೆ. ಅಮ್ಮ ಅನ್ಕೊಂಡಿದ್ದಂಗೆಲ್ಲ ನಡೆಸ್ಕೊಟ್ಟಿದೆ. ಓಕೆ ಓಕೆ, ಥ್ಯಾಂಕ್ಸ್ ಬ್ರದರ್. ಅಡಿಕೆ ತೆಂಗಿನಕಾಯಿ ತಗೊಂಡು ಹೋಗೋಕ್ಕೆ ಕ್ಯೂ ಇಲ್ಲಿ ಹಿಂದೆ. ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಮೇಲೆ ಇಲ್ಲಿ ಒಂದು ಕಾಯಿನ್ಸ್ನ ಸ್ಟಿಕ್ ಮಾಡ್ತಿದ್ದಾರೆ ದೇವರು ಗುಡಿಯ ಹಿಂದ್ಗಡೆ. ಸೊ ಅಲ್ಲಿ ನಾವು ಹೋಗಿ ಸ್ಟಿಕ್ ಮಾಡೋಣ ಕಾಯಿನ್. ಈ ದೇವಸ್ಥಾನದಲ್ಲಿ ಹರಕೆ ತೀರಿಸ್ಕೋಬೇಕು ಅಂದರೆ ಒಂದು ಕಾಯಿನ ಕಟ್ಟಬೇಕಾಗುತ್ತೆ. ಈ ಕಾಯಿ ಇದು 150 ರೂಪಾಯಿ ಕೊಟ್ಟು ನಾವು ತಗೊಂಡ್ವಿ ಇಲ್ಲಿ ದೇವಸ್ಥಾನದಲ್ಲಿ. ಬನ್ನಿ, ಇದು ಕಾಯಿನ ಆಮೇಲೆ ಕಟ್ಟೋಣ, ಈಗ ದೇವಸ್ಥಾನದ ನೋಡೋಣ. ಸೊ ಇದರಲ್ಲಿ ಇರೋದು ಒಂದು ದೊಡ್ಡದು ಕಾಳಿಕಾದೇವಿಯ ವಿಗ್ರಹ ಐತೆ. ಇದು ತುಂಬ ದೊಡ್ಡದು. ಅಲ್ಲಿ ಕಾಣುತ್ತಿರುವಂಥ ಮರದಲ್ಲೇ ದೇವ್ರದ್ದು ಹರಕೆ ಕಾಯಿನ ಕಟ್ಟೋದು. ಈ ಮರವು ಕಾಳಿಕಾ ದೇವಿಯ ವಿಗ್ರಹ ಆಪೋಸಿಟ್ ಇದೆ. ಈಗ ತಾನೇ ಕಾಳಿಕಾ ದೇವಿಯ ವಿಗ್ರಹನ ನೋಡಿಕೊಂಡು ಬಂದ್ವಿ. ಹಿಂದೆ ಕಾಣ್ತಿದೆಯಲ್ಲ ಅದೇನೆ. ಮಾತೆಯ ದರ್ಶನ ಪಡೆದ್ವಿ.
ನೆಕ್ಸ್ಟು ಇಲ್ಲಿರುವಂಥದ್ದು ಇನ್ನೂ ಬೇರೆ ಬೇರೆ ತೋರಿಸ್ತೀನಿ ಬನ್ನಿ. ನೋಡ್ರಿ ಇಲ್ಲಿ ನೋಡಿರಿ, ಇಲ್ಲಿ ಹಾಕೋ ಕೀಸ್ ಎಲ್ಲ ಹಾಕ್ತಾರೆ ವಿಗ್ರಹಗೆ ಈ ಥರ. ನೆಕ್ಸ್ಟು ದಿಷ್ಟಿ ಎಲ್ಲ ತೆಗಿತಾ ಇರ್ತಾರೆ. ಆಗಿದ್ದರೆ ಇಲ್ಲಿ ಬಂದು ದೃಷ್ಟಿ ತೆಗಿಕೋಬೋದು. ನಿಂಬೆಕಾಯಿನ ಚುಚ್ಚಿಬಿಟ್ಟು ಇಲ್ಲಿ ನೋಡಿ, ಇವೆಲ್ಲ ದೃಷ್ಟಿ ತೆಗೆದಿರುವಂತಹ ನಿಂಬೆಕಾಯಿ. ಸೊ ಇದು ನೋಡಿ, ಇದು ಲಾಕ್ಸು. ಇಲ್ಲಿ ಬಂದು ದೇವ್ರನ್ನ ನೆನೆಸ್ಕೊಂಡು ದೇವ್ರಿಗೆ ಅರ್ಕೆ ಮಾಡ್ಕೊಂಡು ಇಲ್ಲಿ ಲಾಕ್ಸ್ ಎಲ್ಲ ಹಾಕ್ತಾರೆ. ಸೊ ಈಗ ನಾವು ತೆಂಗಿನಕಾಯಿ ಕಟ್ಟಬೇಕಾದ್ರೆ ಅಲ್ಲಿ ಒಂದು ಟಿಕೆಟ್ ಕೊಡ್ತಾಯಿದ್ರು. ಅದೇನು ಟಿಕೆಟ್ ಏನು ಅಂತ ಇಲ್ಲಿ ಅಣ್ಣ, ನಿಮ್ಮ ಹೆಸರು? ನಮ್ಮ ಹೆಸರು ನಂಜಪ್ಪ ಅಂತ. ನಂಜಪ್ಪ. ಸೊ ನಂಜಪ್ಪಣ್ಣ ಅವ್ರು ಬಂದಿದ್ದಾರೆ, ಹೇಳ್ತಾರೆ ಏನು ಟಿಕೆಟ್ ಅಣ್ಣ ಅದು? ಇದು ಭೂ ಸಮಸ್ಯೆಗೆ ತೆಂಗಿನಕಾಯಿ ಕಟ್ತಾ ಇದ್ದೀವಿ. 9 ವಾರ ಕಟ್ಟಬೇಕು. ಒಂದು ವಾರ ಕಟ್ಟಬೇಕಂದ್ರೆ 117 ಸುತ್ತು ಸುತ್ತಬೇಕು. 100. ಇದರಲ್ಲಿ ಬಂದು ನಮಗೆ ಒಂದೇ ಕಾಯಿ ಕಟ್ಟಿದ್ರೆ ಫಲಿತಾಂಶ ಒಂದೇ ಕಾಯಲ್ಲಿ ಸಿಗುತ್ತೆ. ಇಲ್ಲಾಂದರೆ 2ರಲ್ಲಿ ಸಿಗ್ಬೋದು. ಇಲ್ಲಾಂದ್ರೆ 9 ವಾರನೂ ಕಟ್ಬೋದು. 9 ಕಾಯಿ ಕಟ್ಬೋದು. 9 ಕಾಯಿ ವಾರಕ್ಕೊಂದು ಕಾಯಿ. ಸೊ ಇಲ್ಲಿಗೆ ಬರುವಂಥ ಭಕ್ತಾದಿಗಳು ಅವರ ಸಮಸ್ಯೆ ಪ್ರಕಾರ ಟಿಕೆಟ್ ತಗೊಂಡು ಅದರಲ್ಲಿರುತ್ತೆ ಎಷ್ಟು ಪ್ರದಕ್ಷಿಣೆ ಮಾಡಬೇಕು, ಎಷ್ಟು ವಾರ ಬರಬೇಕು ಅನ್ನೋದು. ಮತ್ತು ಈ ಟಿಕೆಟು ಫ್ರೀ ಅಲ್ವಣ್ಣ? ಫ್ರೀ ಟಿಕೆಟು ಫ್ರೀ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಓಕೆ, ಥ್ಯಾಂಕ್ ಯು. ಸೊ ಈಗ ಬನ್ನಿ ನಾವು ಅರ್ಕೆ ಮರಕ್ಕೆ ಕಾಯಿನ ಕಟ್ಟೋಣ. ಈಗ ಹೋಗೋಣ. ಮರನ ರೌಂಡ್ ಹಾಕ್ಬಿಟ್ಟು ಏನಪ್ಪ ಹಾಕ್ಬಿಟ್ಟು ದೇವ್ರಿಗೆ ನಮ್ಮ ಅರಿಕೆನ ಒಪ್ಸೋಣ, ಕಾಯಿ ಕಟ್ಬಿಟ್ಟು. ಸರಿನಾ? ಕಾಯಿ ತೋರಿಸು. ಇದು ನೋಡಿ, ಇವೆಲ್ಲ ಅರಿಕೆ ಕಟ್ಟಿರೋವಂಥದ್ದು ಭಕ್ತಾದಿಗಳು. ಅರಳಿ ಮರಕ್ಕೆ ಅರಿಕೆಯ ತೆಂಗಿನಕಾಯಿ ಅಲ್ವಾ? ಇಲ್ಲೆಲ್ಲ ನೋಡಿ ತುಂಬ ಜನ ಆಲದ ಮರನ ರೌಂಡ್ ಆಗ್ತಾ ಇರ್ತಾರೆ. ಇಲ್ಲೆಲ್ಲ ತೆಂಗಿನಕಾಯಿ ಮರ ಫುಲ್ಲು ತೆಂಗಿನಕಾಯಿಗಳೇ. ಕಡ್ದಂಪ ಇಲ್ಲೆಲ್ಲ. ಅಯ್ಯೋ ಸಾನ. ಸೊ ಕಾಯಿನ ಕಟ್ಬಿಡೋಣ, ನಮ್ಮ ಎಲ್ಲ ಅರಿಕೆಗಳು ತೀರಲಿ ಅಂತ. ಕಟ್ಟೋದೇ ದೊಡ್ಡ ಟಾಸ್ಕ್ ಈಗ. ಮಾನ್ಕೆ ಕಟ್ಟೆ ಕಾಯಿಲ್ಲದ ಮರಗೆ ಆ ಕಡೆ ಕರ್ಕೊಂಬ ಮಾನ್ಕೆ. ಸೊ ಈಗ ಕಾಯಿನ ಕಟ್ಟೋಣ, ನಮಗೆಲ್ಲ ಒಳ್ಳೇದಾಗಲಿ ಅಂತ ಎಲ್ರಿಗೂ ಕಟ್ತಾಯಿದ್ದೀವಿ. ಈಗ ಒಳ್ಳೇದು ಮಾಡೋ ಎಲ್ಲರಿಗೂ.
ಸೊ ಈಗ ನಾನು ಕಾಟೇರಮ್ಮ ದೇವಸ್ಥಾನದಲ್ಲಿ 360 ಡಿಗ್ರಿ ವ್ಯೂನ ತೋರಿಸ್ತೀನಿ. ಈಗ ಇಲ್ಲಿ ಪ್ರತಿ ವಾರ ಏನೇನು ಪೂಜೆಗಳಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಬ್ಯಾನರ್ ಹಾಕಿದ್ದಾರೆ. ಆ ಬ್ಯಾನರ್ನ ತೋರಿಸ್ತೀನಿ ಬನ್ನಿ. ಸೊ ಇದು ಪ್ರತಿ ಅಮಾವಾಸ್ಯೆ ದಿವಸ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಇವೆಲ್ಲ ನೀವು ವಿಡಿಯೋನ ಪಾಸ್ ಮಾಡಿಬಿಟ್ಟು ಓದ್ಬೋದು. ಇದು ಪ್ರತಿ ಪೌರ್ಣಿಮೆಗೆ ನಡೆಯುವಂಥದ್ದು. ಇಲ್ಲಿಗೆ ಅಂದರೆ ದೇವ್ರ ದರ್ಶನ ಎಲ್ಲ ಆದಮೇಲೆ ನಮಗೆ ಇಲ್ಲಿ ಶಾಪಿಂಗ್ ಮಾಡೋಕ್ಕೂ ತುಂಬಷ್ಟು ಏನೋ ತಿಂಡಿ ತಿನಿಸುಗಳೆಲ್ಲ ಸಿಗ್ತವೆ. ಶಾಪಿಂಗ್ ಮಾಡೋಕ್ಕೂ ಇದೆ, ಸ್ಟ್ರೀಟೆಲ್ಲ ಇದೆ, ಹೊಸದಾಗಿ ಡೆವಲಪ್ ಆಗ್ತಾ ಇದೆ ಈಗ ನೋಡಿ. ಸ್ಟ್ರೇಟು ಶುಗರ್ ಕ್ಯಾನ್ ಜ್ಯೂಸ್, ಜೋಳ ಸಿಗುತ್ತೆ ಇಲ್ಲಿ, ಹೂವು ಎಲ್ಲ ಸಿಗುತ್ತೆ. ಒಳ್ಳೆ ಶಾಪಿಂಗ್ ಸ್ಟ್ರೀಟ್ ಕೂಡ ಆಗಿದೆ, ಇಲ್ಲಿ ಹೊಸದಾಗಿ ಡೆವಲಪ್ ಆಗ್ತಾ ಇದೆ. ಸೊ ಈಗ ತಾನೇ ಮುಗೀತು ಕಂಬ್ಳಿಪುರದಲ್ಲಿ ಕಾಟೇರಮ್ಮ ದೇವಸ್ಥಾನದ್ದು ದರ್ಶನ ಎಲ್ಲ ಮುಗೀತು. ಸೊ ಈಗ ಮನೆಗೆ ಹೋಗೋ ಟೈಮು. ಅಪ್ಪ ಹೋಗೋಣ ಮನೆಗೆ. ಚಲೋ.